ಸ್ನೇಹಿತರೆ, ಇತ್ತೀಚೆಗೆ ನೀವೊಂದು ಪೊಲೀಸರ ಮೇಲೆ ದಾಳಿ ಮಾಡುತ್ತಾ ಇರುವಂತಹ, ಅದಕ್ಕೆ ಪೊಲೀಸರು ಪ್ರತ್ಯುತ್ತರ ನೀಡುತ್ತಾ ಇರುವಂತಹ ವಿಡಿಯೋವೊಂದನ್ನು ನೋಡಿರಬಹುದು. ಒಂದು ವೇಳೆ ನೋಡ್ಲಿಲ್ಲ ಅಂತ ಆದ್ರೆ ಮೊದಲು ನೋಡಿಕೊಂಡು ಬನ್ನಿ. अपना भविष्य बर्बाद मत करो, इनके चक्कर में न जाओगे। ಇದು ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಶಾಹಿ ಜಮಾ ಮಸೀದಿಯ ಸಮೀಕ್ಷೆ ಮಾಡಲಿಕ್ಕೆ ಕಾನೂನಾತ್ಮಕವಾಗಿ ಹೋದ ತಂಡಕ್ಕೆ ಸಿಕ್ಕಂತಹ ಸ್ವಾಗತ ಸ್ನೇಹಿತರೆ. ಅಷ್ಟಕ್ಕೂ ಏನಿದು ಸಂಭಾಲ್ ವಿವಾದ? ನ್ಯಾಯಾಲಯ ಸರ್ವೆ ಮಾಡಲು ಆದೇಶ ನೀಡಿದ್ದಾದರೂ ಯಾಕೆ? ಮತೀಯವಾದ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುವ ಮಟ್ಟಿಗೆ ಬೆಳೆದು ಬಿಟ್ಟಿದೆಯಾ? ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ಎಕ್ಸ್ಪ್ಲೈನರ್. ಏನಿದು ಸಂಭಾಲ್ ಮಸೀದಿ ವಿವಾದ? ಇಸ್ಲಾಮಿಕ್ ಆಕ್ರಮಣಕಾರ ಮೊಘಲ್ ದೊರೆ ಬಾಬರ್ ಭಾರತಕ್ಕೆ ದಾಳಿ ಮಾಡಿ ಇಲ್ಲಿನ 3 ಮುಖ್ಯ ದೇವಸ್ಥಾನಗಳನ್ನು ಧ್ವಂಸಗೊಳಿಸಿದ್ದಾನೆ ಎಂದು ಆತನೇ ಸ್ವತಃ ತನ್ನ ಬಾಬರ್ ನಾಮದಲ್ಲಿ ಬರೆದಿದ್ದಾನೆ. ಅದರಲ್ಲಿ ಒಂದು ಅಯೋಧ್ಯೆಯ ಶ್ರೀರಾಮ ಮಂದಿರವಾದರೆ ಇನ್ನೊಂದು ಸಂಭಾಲ್ನ ಹರಿಹರ ದೇವಸ್ಥಾನ. ಹರಿಹರ ದೇವಸ್ಥಾನವು ಅತ್ಯಂತ ಪ್ರಾಚೀನ ದೇವಸ್ಥಾನ ಆಗಿದ್ದು ಇದನ್ನ 1526ರಲ್ಲಿ ಧ್ವಂಸಗೊಳಿಸಿ ಅದರ ಅವಶೇಷಗಳ ಮೇಲೆಗೆ ಶಾಹಿ ಜಮಾ ಮಸೀದಿಯನ್ನ ಕಟ್ಟಲಾಗಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಹಿಂದೂಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ಏನು ಹೇಳುತ್ತದೆ? ಸಂಭಾಲ್ ನಗರದ ಹೃದಯ ಭಾಗದಲ್ಲಿರುವಂತಹ ಕಲ್ಕಿ ದೇವರಿಗೆ ಸಮರ್ಪಿತವಾದ ಶತಮಾನಗಳಷ್ಟು ಹಳೆಯದಾದ ಶ್ರೀ ಹರಿಹರ ದೇವಾಲಯ ಇದೆ. ಇದನ್ನ ಜಾಮಾ ಮಸೀದಿ ಸಮಿತಿಯು ಕಾನೂನು ಬಾಹಿರವಾಗಿ ಬಳಸ್ತಾ ಇದೆ ಅಂತ ಹೇಳಿ ಅರ್ಜಿಯಲ್ಲಿ ತಿಳಿಸಲಾಗಿದೆ. ಸಂಭಾಲ್ ಐತಿಹಾಸಿಕ ನಗರವಾಗಿದ್ದು ಹಿಂದೂ ಶಾಸ್ತ್ರದಲ್ಲಿ ಆಳವಾಗಿ ಬೇರೂರಿರುವಂತಹ ವಿಶಿಷ್ಟ ಪ್ರಾಮುಖ್ಯತೆಯನ್ನ ಹೊಂದಿದೆ. ಅದರ ಪ್ರಕಾರ ಇದು ಪವಿತ್ರ ಸ್ಥಳವಾಗಿದೆ ಮತ್ತು ಪುರಾತನ ಕಾಲದಲ್ಲಿ ಭಗವಾನ್ ವಿಷ್ಣು ಮತ್ತು ಭಗವಾನ್ ಶಿವನನ್ನ ಒಳಗೊಂಡಿರುವಂತಹ ವಿಶಿಷ್ಟವಾದ ವಿಗ್ರಹವಿದ್ದ ದೇವಾಲಯ ಇದಾಗಿತ್ತು ಎಂಬುದನ್ನು ಹಿಂದೂ ಧರ್ಮ ಗ್ರಂಥಗಳು ದೃಢಪಡಿಸುತ್ತದೆ. ಈ ಕಾರಣದಿಂದಾಗಿ ಇದನ್ನು ಹರಿಹರ ದೇವಾಲಯ ಅಂತ ಹೇಳಿ ಕರೆಯಲಾಗಿತ್ತು ಅಂತ ಹೇಳಿ ಅರ್ಜಿಯಲ್ಲಿ ತಿಳಿಸಲಾಗಿದೆ. 1526ರಲ್ಲಿ ಬಾಬರ ಭಾರತದ ಮೇಲೆ ಆಕ್ರಮಣ ಮಾಡಿ ಹಿಂದೂ ದೇವಾಲಯಗಳನ್ನು ನಾಶಪಡಿಸಿದ ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 1527-28ರಲ್ಲಿ ಬಾಬರ್ ಸೇನೆಯಲ್ಲಿದ್ದಂತಹ ಹಿಂದೂ ಬೇಗ್ ಶ್ರೀ ಹರಿಹರ ದೇವಾಲಯವನ್ನ ಭಾಗಶಃ ಕೆಡವಿ ಬಳಿಕ ಮುಸ್ಲಿಮರು ದೇವಾಲಯದ ಕಟ್ಟಡವನ್ನ ಮಸೀದಿಯಾಗಿ ಬಳಸಲಿಕ್ಕೆ ಆಕ್ರಮಿಸಿಕೊಂಡರು ಅಂತ ಹೇಳಿ ಅರ್ಜಿಯಲ್ಲಿ ಹೇಳಲಾಗ್ತದೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಮಸೀದಿಯ ಸಮೀಕ್ಷೆ ಮಾಡಲಿಕ್ಕೆ ಸರ್ವೆ ಕಮಿಷನರ್ ಅನ್ನು ನೇಮಿಸಿ ಆದೇಶ ಹೊರಡಿಸುತ್ತದೆ. ಸರ್ವೆ ಕಮಿಷನರ್ ರಮೇಶ್ ರಾಘವ್ ನೇತೃತ್ವದಲ್ಲಿ ನವೆಂಬರ್ 19ರಂದು ಭಾರಿ ಬಿಗಿ ಭದ್ರತೆಯಲ್ಲಿ ಮೊದಲ ಸಮೀಕ್ಷೆ ನಡೆಯುತ್ತದೆ. 24ನೇ ತಾರೀಕಿನಿಂದ 2ನೇ ಸಮೀಕ್ಷೆಗೆಂದು ಸರ್ವೆ ಕಮಿಷನರ್ ತಂಡ ಮಸೀದಿಗೆ ಬಂದಾಗ ಸಾವಿರಾರು ಜನರು ಮಸೀದಿಯ ಮುಂದೆ ಜಮಾಯಿಸಿದ್ರು. ಸರ್ವೆ ಮಾಡಲು ಬಿಡುವುದಿಲ್ಲ ಅಂತ ಹೇಳಿ ಘೋಷಣೆ ಕೂಗಿದ್ರು. ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಮಹಿಳೆಯರು ಮತ್ತು ಮಕ್ಕಳನ್ನ ಗುರಾಣಿಯಾಗಿ ಮುಂದೆ ನಿಲ್ಲಿಸಿ ಹಿಂದಿನಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ಹೇಗೆ ಪ್ಯಾಲೆಸ್ಟೈನ್ನಲ್ಲಿ ಮಾಡಿದ್ರಲ್ಲ ಅದೇ ರೀತಿ ಪೊಲೀಸರ ಮೇಲೆ ಫೈರಿಂಗ್ ಮಾಡಿದ್ರು. ಇದರಿಂದ ಎಚ್ಚೆತ್ತಂತಹ ಪೊಲೀಸರು ಈ ಮತೀಯವಾದಿಗಳ ವಿರುದ್ಧ ಲಾಠಿ ಚಾರ್ಜ್ ಮಾಡಿದ್ರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದೇ ಇದ್ದಾಗ ಗೋಲಿಬಾರ್ ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಈ ಹಿಂಸಾಚಾರದಲ್ಲಿ 20 ಮಂದಿ ಪೊಲೀಸರಿಗೆ ಗಾಯಗಳಾದರೆ ಹಿಂಸಾಚಾರ ಮಾಡ್ತಾ ಇದ್ದಂತಹ 5 ಜನ ಮತೀಯವಾದಿಗಳು ಗೋಲಿಬಾರ್ಗೆ ಸತ್ತು ಹೋಗ್ತಾರೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತಹ ದೃಷ್ಟಿಯಿಂದ ಸಂಭಾಲ್ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಇಂಟರ್ನೆಟ್ ಅನ್ನು ಕೂಡ ನಿಷೇಧ ಮಾಡಲಾಗಿದೆ. ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸುವ ಮನಸ್ಥಿತಿ ಹೇಗೆ ಹುಟ್ಟಿಕೊಳ್ಳುತ್ತದೆ? ದೇಶದ ಎಲ್ಲ ನಾಗರಿಕರು ಕೂಡ ಸಂವಿಧಾನವನ್ನ ಒಪ್ಪಿಕೊಳ್ಳಲೇಬೇಕು.
ನ್ಯಾಯಾಲಯವು ಸಂವಿಧಾನದ ಪ್ರಮುಖ ಅಂಗ. ಹಾಗಾಗಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುವುದು ಸಂವಿಧಾನವನ್ನು ಧಿಕ್ಕರಿಸಿದಂತೆ. ಇಂತಹ ಮತಾಂಧ ಮನಸ್ಥಿತಿ ಎಲ್ಲಿಂದ ಹುಟ್ಟಿಕೊಳ್ಳುತ್ತದೆ? ಇದು ಒಂದು ಜಿಲ್ಲೆಯಲ್ಲಿ ಬಹುಸಂಖ್ಯಾತರಾದಾಗ ಸಂವಿಧಾನವನ್ನು ಮತ್ತು ಕಾನೂನು ವ್ಯವಸ್ಥೆಯನ್ನು ಧಿಕ್ಕರಿಸುವಂತೆ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ಮಾಡುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡುತ್ತದೆ. ಹಾಗಾದರೆ ಒಂದು ವೇಳೆ ಹೀಗೆ ನಡೆದರೆ ಭವಿಷ್ಯ ಏನಾಗಬಹುದು ಅನ್ನೋದನ್ನ ನೀವೇ ಒಂದು ಬಾರಿ ಊಹಿಸಿಕೊಳ್ಳಬೇಕು ಸ್ನೇಹಿತರೆ. ಮಾತೆತ್ತಿದ್ರೆ ಸಾಕು ಸಂವಿಧಾನ 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 ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಬೊಬ್ಬೆ ಇಡುವಂತಹ ಸೋ ಕಾಲ್ಡ್ ಸಂವಿಧಾನ ರಕ್ಷಕರು ಕೂಡ ಈ ರೀತಿಯ ಸಂವಿಧಾನ ವಿರೋಧಿ ಮತೀಯವಾದದ ವಿರುದ್ಧ ಮಾತನಾಡಲಿಕ್ಕೆ ನಾಲಿಗೆ ಹೊರಡುವುದೇ ಇಲ್ಲ. ಉತ್ತರ ಪ್ರದೇಶ ಪೊಲೀಸರು ಈ ವಿಚಾರದಲ್ಲಿ ತುಂಬಾ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು ಮಾತ್ರ ಬಹಳ ಸಂತೋಷದ ಸಂಗತಿ. ಸಂವಿಧಾನ ವಿರೋಧಿಗಳು ಮತೀಯವಾದಿಗಳು ಎಷ್ಟೇ ಅಟ್ಟಹಾಸವನ್ನ ಮೆರೆದರೂ ಕೂಡ ಮಟ್ಟ ಹಾಕ್ತೇವೆ ಅಂತ ಹೇಳಿ ಉತ್ತರ ಪ್ರದೇಶ ಪೊಲೀಸರು ಉತ್ತರ ನೀಡಿದ್ದು ಅತ್ಯಂತ ವ್ಯವಸ್ಥೆಯ ಮೇಲೆ ಆಶಾಭಾವನೆಯನ್ನು ಮೂಡಿಸುವಂತಹ ಸಂಗತಿ. ಈ ಮತೀಯವಾದವನ್ನ ಮೂಲದಿಂದಲೇ ಮಟ್ಟ ಹಾಕಬೇಕಾದಂತಹ ಅವಶ್ಯಕತೆ ಇದೆ. ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ಸಂಭಾಲ್ ನಗರದಲ್ಲಿ ನಡೆದದ್ದು ಇಡೀ ದೇಶದಾದ್ಯಂತ ನಡಿಲಿಕ್ಕಿಲ್ಲ ಅನ್ನುವಂತಹ ಧೈರ್ಯವನ್ನ ನಾವಂತೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಇದಿಷ್ಟು ವಿಷಯ. ಎಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತದೋ ಆ ಸಂಖ್ಯೆ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಉಪಯೋಗವಾಗಬೇಕೇ ಹೊರತು ಭಾರತೀಯ ಸಂಸ್ಕೃತಿ ಸಭ್ಯತೆಗಳನ್ನ ಬಳಕೆಯಾಗಬೇಕೇ ಹೊರತು ಅದನ್ನ ಮೀರಿ ಒಂದು ವೇಳೆ ಭಾರತ ವಿರೋಧಿಯಾಗಿ ಒಂದು ವೇಳೆ ಸಂವಿಧಾನ ವಿರೋಧಿಯಾಗಿ ಏನಾದ್ರೂ ಮಾಡಲಿಕ್ಕೆ ಹೊರಟೆವು ಅಂತಾದರೆ ನಮಗೆ ಉತ್ತರವನ್ನ ಕೊಡ್ಲಿಕ್ಕೆ ಸ್ವತಃ ಸಂವಿಧಾನದ ಅಡಿಯಲ್ಲಿ ನೀಡಿರುವಂತಹ ಎಲ್ಲ ಅವಕಾಶಗಳ ಮುಖೇನವಾಗಿ ನಾವು ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅನ್ನುವುದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನಾವು ಸಂಭಾಲ್ ಜಿಲ್ಲೆಯಲ್ಲಿ ನೋಡಿದ್ದೇವೆ. ಇದು ಈ ಹೊತ್ತಿನ ವಿಶೇಷ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.